ನಮಸ್ಕಾರ ದೇವರು ನಮಸ್ಕಾರ. ಬಿಜಾಪುರ್ ಕಪಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನೋಡಲಿಕ್ಕೆ ಹೋಗ್ತಾ ಇರೋ ಪಾರ್ಕ್ ಕಬ್ಬನ್ ಪಾರ್ಕ್. ಫ್ಲವರ್ ಶೋ ಮಾಡಲಾಗಿದೆ ಕಬ್ಬನ್ ಪಾರ್ಕ್ನಲ್ಲಿ, ಅದನ್ನು ನೋಡೋದಕ್ಕೆ ಹೋಗ್ತಾ ಇರೋದು. ಬನ್ನಿ ಗೆಳೆಯರೇ, ನಿಮಗೂ ತೋರಿಸ್ತೀನಿ, ಹಾಗೆ ನಾವು ನೋಡ್ಕೊಂಡು ಬರೋಣ. ನಾನು ಸ್ವಲ್ಪ ಹಾಗೆ ಬೇಗ ಬೆಳಗ್ಗೆ ರೆಡಿಯಾಗಿ BMTC ಬಸ್ ಹತ್ಕೊಂಡು ಬಂದು ಇಳಿದಿರೋದೇ ಕಬ್ಬನ್ ಪಾರ್ಕ್ ಎಂಟ್ರನ್ಸ್. MG ರೋಡಿಂದ ಕಬ್ಬನ್ ಪಾರ್ಕ್ ಮೇನ್ ಡೋರ್ಗೆ ಸ್ವಲ್ಪ ಟ್ರಾಫಿಕ್ ಇತ್ತು. ಹಾಗೆ ನಾನು ಸ್ವಲ್ಪ ನಡ್ಕೊಂಡು ಹಾಗೆ ಸ್ವಲ್ಪ ಮುಂದಕ್ಕೆ ಹೋದೆವು. ನಮಗೆ ಗೊತ್ತಿರುವ ಪ್ರಕಾರ ಇದೇ ಮೊದಲ ಬಾರಿ. 10 ವರ್ಷ ಹಿಂದೆ ಒಮ್ಮೆ ಫ್ಲವರ್ ಶೋ ಆಗಿದೆ ಅಂತ ಹೇಳಿದರು. ಬನ್ನಿ ನೋಡೋಣ ಹೇಗಿದೆ ಫ್ಲವರ್ ಶೋ. ನೋಡಿ, ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಪ್ರೈಮರಿ ಮಕ್ಕಳೆಲ್ಲ ನೋಡಿಕೊಂಡು ಹೊರಗಡೆ ಆಚೆ ಬರ್ತಾಯಿದ್ರು. ಈ ಪಾರ್ಕಲ್ಲಿ ಸುಮಾರು 6,000 ಮರಗಳಿವೆ ಅಂತ ಕೇಳ್ಪಟ್ಟೆ. ಇಲ್ಲಿಂದಾನೇ ಎಂಟ್ರಿ ಸ್ಟಾರ್ಟು. ಈ ಸ್ಟ್ಯಾಚು ಯಾರ್ದು ಇಂಗ್ಲೀಷ್ ರಾಣಿಯರ್ದು ಇದೆ. ಮಾರ್ಬಲಲ್ಲಿ ಮಾಡಿ ನಿಲ್ಲಿಸಿದ್ದಾರೆ ಆ ಸ್ಟ್ಯಾಚುನ. ಇಲ್ಲಿಂದ ಎಂಟ್ರನ್ಸ್ ಸ್ಟಾರ್ಟು. ಮುಂದೆ ಇದೆ ಟಿಕೆಟ್ ಕೌಂಟ್ರು. ಹಾಗೆ ಇಲ್ಲಿ ಒಂದು ಎಂಟ್ರನ್ಸಲ್ಲಿ ಒಂದು ಸೆಲ್ಫಿ ಹಾಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡೆವು. ಇಲ್ಲಿಂದ ಮತ್ತೆ ನಾವು ಒಳಗಡೆ ಎಂಟ್ರಿ ಆದೆವು. ನೋಡಿದ್ರೆ ಕ್ಯೂ ತುಂಬ ಇತ್ತು, ಯಾಕಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ ಜನ ತುಂಬ ಬಂದಿದ್ದರು. ಹಾಗೆ ಸೈಡಿಗೆ ನೋಡ್ತಾ ಇರ್ಬೋದು, ಫ್ಲವರ್ಸ್ ಶೋ ಎಲ್ಲ ಹೂವುಗಳ ಥರ ಹೂವು ಇಟ್ಟಿದ್ದಾರೆ. ಇದನ್ನು ಹಾಗೆ ನೋಡಿಕೊಂಡು ನಾವು ಕೌಂಟ್ರ್ ಹತ್ರ ಹೋದೆವು. ವಯಸ್ಕರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಹೂಗಳ ಹಬ್ಬ ಅಂಥೇಳಿ 2025 ಅಂತೇಳಿ ಇದಕ್ಕೆ ನೇಮ್ ಮಾಡಿದ್ದಾರೆ ಈ ಸಾರಿ. ತುಂಬ ಚೆನ್ನಾಗಿದೆ. ಹಾಗೆ ಟಿಕೆಟ್ ತೊಗೊಂಡೆವು. ಟಿಕೆಟಲ್ಲಿ ಚಿಲ್ಲರ್ ಸಲಿನ ಸ್ವಲ್ಪ ಲೇಟ್ ಆಯಿತು, ಹಾಗೆ ನೋಡ್ಕೊಂಡು ಬಂದೆವು. ನೋಡಿ, ಉಯ್ಯಾಲೆ ಹಾಗೂ ಟ್ರೈನ್ ಕೂಡ ಇದೆ. ಇದಕ್ಕೆ ಮತ್ತು ಸಪ್ರೇಟ್ ಟಿಕೆಟ್ ಇದೆ. ಎಂಟ್ರನ್ಸು ಎಂಟ್ರನ್ಸ್ ಕಬ್ಬನ್ ಪಾರ್ಕಿಗೆ 30 ರೂಪಾಯಿ. ಮತ್ತು ಇದೆಲ್ಲ ಆಡಬೇಕು ಮತ್ತು ಇದರೊಳಗಡೆ ಹೋಗ್ಬೇಕಂದ್ರೆ ಇದಕ್ಕೆ ಬೇರೆ ಟಿಕೆಟ್ ಕೂಡ ಇದೆ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮತ್ತೆ ನಾವು ಎಂಟ್ರಿ ಆಗಿದ್ದೆ. ನರ್ಸರಿ ಮಳಿಗೆಗಳು ಮಾಡಿದ್ದಾರೆ. ತುಂಬ ಇದೆ ನರ್ಸರಿ ಮಳಿಗೆಗಳು. ತುಂಬ ವಿಧದ ಕರ್ನಾಟಕ ರಾಜ್ಯ ಕೃಷಿ ಮೇಳಗಳ ಅಂತೇಳಿ ಮಾಡಿದ್ದಾರೆ. ತುಂಬ ಕಂಪ್ನಿಗಳು, ತುಂಬ ಫ್ಯಾಕ್ಟ್ರಿಗಳು ಇಂದ ಬಂದಿದೆ. ಈ ಮಳಿಗೆಗಳದೇ ಒಂದು ರೋಡು ಫುಲ್ಲು ಜಾಮ್ ಆಗಿದೆ. ಇದ್ರ ಮುಂದೆ ಇರೋದು ಫ್ಲವರ್ ಶೋ, ಆನೆದು, ಬಟರ್ಫ್ಲೈ ಇದೆಲ್ಲ ಮಾಡಿದ್ದಾರೆ ಮುಂದೆ ಹೋಗೋಣ ಬನ್ನಿ. ಹಾಗೆ ಇದೆಲ್ಲ ನೋಡಿಕೊಂಡು ಇಲ್ಲಿ ಬುಕ್ಸ್ ಎಲ್ಲ ಮಾರ್ತಾಯಿದ್ರು. ಬೆಂಗಳೂರಿಗೆ ಅತ್ಯಂತ ಆಮ್ಲಜನಕವನ್ನು ಕೊಡುವ ಪಾರ್ಕು ಈ ಕಬ್ಬನ್ ಪಾರ್ಕು ಹಾಗೂ ಲಾಲ್ಬಾಗ್. ಅಷ್ಟೊಂದು ಮರಗಳಿವೆ. ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಅಂತೇಳಿ ಮೊದಲು ನೇಮ್ ಇತ್ತು. ಇವಾಗ ಕಬ್ಬನ್ ಪಾರ್ಕ್ ಉದ್ಯಾನವನ ಇದೆ. ಇದರ ಇತಿಹಾಸ ನೋಡೋಕ್ಕಾದರೆ ಈ ಉದ್ಯಾನವನವನ್ನು ಭೂದೃಶ್ಯ ಕಾಮಗಾರಿಕೆಯನ್ನು 1878ರಲ್ಲಿ ಮೇಜರ್ ಜನರಲ್ ರಿಚರ್ಡ್ ಶಾಕಿಯವರು ನಿರ್ದೇಶನದಲ್ಲಿ ಮಾಡಲಾಯಿತು. ಪ್ರಾರಂಭದಲ್ಲಿ ಇದಕ್ಕೆ ಮೀಡ್ಸ್ ಉದ್ಯಾನವನವೆಂದು ಹೆಸರಿಡಲಾಗಿತ್ತು. 1878ರಿಂದ 1875ರವರೆಗೆ ಕರ್ನಲ್ ರಿಚರ್ಡ್ ಮಿಂಡ್ ಅವರ ಮೈಸೂರು ರಾಜ್ಯದ ಪ್ರಭಾರ ಆಯುಕ್ತರಾಗಿದ್ದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತರುವಾಯಿ ಉದ್ಯಾನವನಕ್ಕೆ ಕಬ್ಬನ್ ಉದ್ಯಾನವನವೆಂದು ಅಧಿಕೃತವಾಗಿ ಹೆಸರಿಡಲಾಯಿತು. ಕಬ್ಬನ್ ಅವರು 1834ರಿಂದ 1861ರವರೆಗೆ ಮೈಸೂರು ರಾಜ್ಯದ ಏಕಮಾತ್ರ ಆಯುಕ್ತರಾಗಿದ್ದರು. 1948ರ ಜುಲೈ 26ನೇ ತಾರೀಕಿನಂದು ಉದ್ಯಾನವನಕ್ಕೆ ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಎಂದು ಅಧಿಕೃತವಾಗಿ ನಾಮಕರಣ ಮಾಡಲಾಯಿತು. ಉದ್ಯಾನವನವನ್ನು ಒಟ್ಟು ವಿಸ್ತೀರ್ಣ 197 ಎಕರೆಗಳು, 31.50 ಗುಂಟೆಗಳು ಇದೆ. ಈ ಕಬ್ಬನ್ ಪಾರ್ಕ್ ಟೋಟಲ್ 197 ಎಕರೆದಲ್ಲಿ ಇದೆ. ಉದ್ಯಾನವನದಲ್ಲಿ 86 ಜಾತಿಯ 411 ವಿವಿಧ ಸಸ್ಯ ಪ್ರಭೇದಗಳು ಇವೆ. ಒಟ್ಟು ಸುಮಾರು 7,726 ದೇಶೀಯ ಮತ್ತು ವಿದೇಶೀಯ ಗಿಡಮರಗಳಿವೆ ಮತ್ತು ಬಳ್ಳಿಗಳು ಕೂಡ ಇವೆ. ವಿವಿಧ ಬಗೆಯ ಆಕರ್ಷಕ
ವರ್ಣಗಳು ಹೂ ಬಿಡುವ ಫ್ಲವರ್ ಗಿಡಗಳು ಇವೆ. ಗಿಡಗಳ ಸಂಗ್ರಹಣೆಯಲ್ಲಿ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಒಂದು ಸಾರ್ವಜನಿಕ ಪ್ರಕೃತಿ ಉದ್ಯಾನವಾಗಿದೆ ಇದು ಕಬ್ಬನ್ ಪಾರ್ಕು. ಪರಿಸರ ಹಾಗೂ ಹಸಿರಿನ ರಕ್ಷಿಸುವ ಉದ್ದೇಶ ಹೊಂದಿದೆ. ಬೆಂಗಳೂರಿನ ಪ್ರಮುಖ ಶ್ವಾಸಕೋಶ ಸ್ಥಳಗಳಲ್ಲೊಂದಾದ ಬೆಳಗಿನ ನಡಿಗೆಗಾರರಿಗೆ ಉತ್ತಮ ಸ್ಥಳವಾಗಿದೆ, ಅಂದರೆ ವಾಕಿಂಗ್ ಮಾಡೋಕ್ಕೆ. ಫ್ಲವರ್ ಶೋಲಿ ಫಸ್ಟ್ ಸಿಗೋದೇ ನಿಮಗೆ ಜಿಂಕೆದು ಮಾಡಿದ್ದಾರೆ ಫ್ಲವರ್ದಲ್ಲಿ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ. ನಾನು ಫುಲ್ ಸೆಲ್ಫಿ ಸ್ಟಿಕ್ಕಿಂದ ಹೈಟ್ ಹಿಡಿದಿದೆ ನೋಡಿ. ಜನ ರೌಂಡ್ ಹೊಡೆದು ಬರ್ತಾ ಇದ್ದಾರೆ ಫುಲ್ಲು. ಹಾಗೆ ಇಲ್ಲಿ ಮುಂದುಗಡೆ ಈ ಕಡೆ ಬಂದರೆ ಡಾಲ್ಫಿನ್ ಇದು ಮಾಡಿದ್ದಾರೆ, ಫ್ಲವರಲ್ಲಿ ಮಾಡಿದ್ದಾರೆ, ಡಾಲ್ಫಿನ್ ಮಾಡಿದ್ದಾರೆ ಫ್ಲವರಲ್ಲಿ. ಹಾಗೆ ನಮ್ಮ ಕರ್ನಾಟಕ ನಕ್ಷೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಕೊಡಿ, ನೋಡಿ, ಎಂಜಾಯ್ ಮಾಡಿ, ಮಕ್ಕಳು ಕರ್ಕೊಂಡು ಬನ್ನಿ. ತುಂಬ ವಿಶಾಲವಾದ ಪಾರ್ಕ್ ನೋಡಿ, ಫುಲ್ಲೆಲ್ಲ ಹೂಗಳಲ್ಲೇ ಮಾಡಿದ್ದಾರೆ. ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರುತ್ತೆ ಜನ. ನಾರ್ಮಲ್ ದಿನದಲ್ಲಿ ನಾರ್ಮಲಾಗಿ ಬಂದು ಫ್ರೀಯಾಗಿ ಹೋಗ್ಬೋದು. ನಾವು ಸ್ಯಾಟರ್ಡೆ ಹೋಗಿರೋದು ತುಂಬ ರಶ್ ಇತ್ತು. ತುಂಬ ಚೆನ್ನಾಗಿದೆ ಫ್ಲವರ್ ಶೋ, ಎಂಜಾಯ್ ಮಾಡ್ಬೋದು ಬಂದು. ಇನ್ನೂ ತುಂಬ ಇದೆ, ತಿರುಗಾಡಿ ನೋಡ್ಬೋದು. ಅಷ್ಟೆಲ್ಲ ತಿರುಗಾಡೋಕ್ಕಾಗಲ್ಲ, 197 ಎಕರೆ ಅಲ್ವಾ. ನೋಡಿ ಹೇಗಿದೆ ಭುವನೇಶ್ವರ್ ನಿಂತ್ಕೊಂಡಿದ್ದು. ಡಾಲ್ಫಿನ್ಗಳಿದೆ, ಫುಲ್ ಆಕರ್ಷಣೆ, ನಡು ಸೆಂಟರ್. ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ 2 ಆನೆಗಳು ಮಾಡಿದ್ದಾರೆ, ಒಂದು ದೊಡ್ಡ ಆನೆ, ಒಂದು ಮರಿ ಆನೆ. ಏನಪ್ಪ ಅಂದರೆ ಬರೀ ಎಲೆಗಳಿಂದ ಮಾತ್ರ ಮಾಡಿದೆ, ಎಲೆಗಳಿಂದ, ಹೂವು ಮತ್ತು ಎಲೆಗಳಿಂದ ಮಾಡಿದ್ದಾರೆ. ಇವು 2 ಆನೆಗಳು ಕೂಡ ಪ್ರಮುಖ ಆಕರ್ಷಣೆಗಳಾಗಿರುತ್ತವೆ, ಮರಿ ಆನೆ, ದೊಡ್ಡ ಆನೆ. ಅದರಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಇವಾಗ ನವಂಬರ್ಲಿ ಆಗಿರೋದ್ರಿಂದ ತುಂಬ ಎಲ್ಲ ಕಡೆ ಹಳದಿ ಕೆಂಪು ಜಾಸ್ತಿ ಆಕರ್ಷಣೆ ಇದೆ. ನೋಡಿ ಅಲ್ಲಿ ಒಂದು ಸ್ಟ್ಯಾಚು ಇದೆ. ಟೋಟಲ್ ಈ ಪಾರ್ಕಿನಲ್ಲಿ 5 ಪ್ರತಿಭೆಗಳಿವೆ, ಅಂದರೆ ಸ್ಟ್ಯಾಚು. ಸರ್ ಮಾರ್ಕ್ ಅವ್ರ ಕಬ್ಬನನ್ನವ್ರದ್ದು, ವಿಕ್ಟೋರಿಯಾ ರಾಣಿದು, ಶೇಷಾದ್ರಿ ಅಯ್ಯರ್ ಅವ್ರದ್ದು, ಕಿಂಗ್ ಎಡ್ವರ್ಡ್ಸ್ ಅವ್ರದ್ದು ಮತ್ತು ನಮ್ಮ ಮೈಸೂರಿನ ಶ್ರೀ ಚಾಮರಾಜ ಒಡೆಯರ್ದು ಮೂರ್ತಿ ಕೂಡ ಇದೆ ಇದರಲ್ಲಿ. ಟೋಟಲ್ 5 ಪ್ರತಿಭೆಗಳಿವೆ. ನೋಡಿ ಇಲ್ಲಿ ಒಂದು ಆನೆ ಇದೆಯಲ್ವಾ, ತೋರಿಸ್ತೀನಿ ಒಂದು ಸೆಕೆಂಡು. ಫುಲ್ ಹಾಗಲಕಾಯಿ ಮತ್ತು ಬದನೆಕಾಯಿ ಕಣ್ಣುಗಳಿಂದ ಹೂವು ಮತ್ತು ಟೊಮಾಟೊ ಮತ್ತು ಡಬ್ಬು ಮೆಣಸಿಗೆ ಅಂತಾರೆ ನಮ್ಮ ಸೈಡ್, ಕ್ಯಾಪ್ಸಿಕಮ್, ಅದರಿಂದ ಈ ಆನೆನ ರೆಡಿ ಮಾಡಿದ್ದಾರೆ. ನೋಡ್ಬೋದು, ತುಂಬ ಆಕರ್ಷಕವಾಗಿದೆ. ಮತ್ತು ನಿಂಬೆ ಹಣ್ಣುಗಳಿಂದ ಕೂಡ ಇದೆ ನೋಡಿ. ಬರೀ ಹಾಗಲಕಾಯಲ್ಲೇ ರೆಡಿ ಮಾಡಿರತಕ್ಕಂಥ ಆನೆ ಇದು. ಭುವನೇಶ್ವರಿ ಮುಂದೆ ಇದೆ ಎಂಟ್ರನ್ಸಲ್ಲಿ. ಇದನ್ನು ಜಿಂಕೆ ಮರಿ ನೋಡಿದ ತಕ್ಷಣ ಸಿಗೋದೇ ಈ ಆನೆ ನೋಡಿ. ಬರೀ ತರಕಾರಿಯಲ್ಲೇ ರೆಡಿಯಾಗಿದೆ, ತುಂಬ ಸುಂದರವಾಗಿ ರೆಡಿ ಮಾಡಿದ್ದಾರೆ. ಇದೊಂದು ರೌಂಡ್ ಇದೆ ಹೀಗೆ. ಇಲ್ಲಿ ಇದಕ್ಕೆ ಏನಂತಾರಪ್ಪ ಅಂದರೆ ಪಾತ್ರಗಿತ್ತಿ ಅಂತಾರೆ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪಾತ್ರಗಿತ್ತಿ ಅಂತಾರೆ ಅದಕ್ಕೆ. ಈ ಕಡೆ ಬಟರ್ಫ್ಲೈ ಅಂತಾರೆ ಇಂಗ್ಲೀಷಲ್ಲಿ. ಹಾಗೆ ಹೂಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋದೆ. ಈ ಪಾರ್ಕಿನಲ್ಲಿ ತಾವರೆ ಕೊಳ ನೋಡ್ಬೋದು, ಬಿದಿರಿನ ಪೊದೆಗಳು ನೋಡ್ಬೋದು, ಬಾಲಭವನ ನೋಡ್ಬೋದು, ಕಾರಂಜಿಗಳು ನೋಡ್ಬೋದು, ಗುಲಾಬಿ ವನ ನೋಡ್ಬೋದು. ಇಷ್ಟೆಲ್ಲ ವನಗಳು ಇದರಲ್ಲೇ ಇದೆ. ಸರ್ಕಾರಿ ವಸ್ತು ಸಂಗ್ರಹಾಲಯ ಮತ್ತು ವೆಂಕಟಪ್ಪ ಆರ್ಟ್ ಗ್ಯಾಲರಿ ಕೂಡ ಇದೆ. ವೆಂಕಟಪ್ಪ ಆರ್ಟ್ ಗ್ಯಾಲರಿ ಕೂಡ ಇದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಅಕ್ವೇರಿಯಂ, ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಕೂಡ ಇದೆ. ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ತಿರುಗಾಡಿ ನೋಡಿಕೊಂಡು. ಹಾಗೆ ಮುಂದೆ ಬಂದರೆ ನಮ್ಮ ರೈತರ ಅಂಬಾರಿ ಕೂಡ, ಟ್ರ್ಯಾಕ್ಟರ್ ಕೂಡ ಇದೆ ನೋಡಿ ಅಲ್ಲಿ. ನೋಡಿ
ಈ ಹೂವು ಮುಳ್ಳಿಂದು ಗಿಡ ಹೂವಲ್ಲ ಮುಳ್ಳಿಂದು, ಇದಕ್ಕೆ ಏನಂತಾರೆ ನೇಮ್ ಗೊತ್ತಿಲ್ಲ, ಸಾರಿ. ಹಾಗೆ ಇದು ನೋಡಿಕೊಂಡು ಮುಂದೆ ಬಂದರೆ ನಮಗೆ ನಮ್ಮ ರೈತರ ಬಲ ಟ್ರ್ಯಾಕ್ಟರ್ ಮೇನ್ ಆಕರ್ಷಣೆಯಾಗಿದೆ. ಈ ಫ್ಲವರ್ ಶೋ ಅಲ್ಲಿ ಟ್ರ್ಯಾಕ್ಟರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ಗಳು ತೀರಾ ಫೇಮಸ್ ನೋಡಿ. ಟ್ರ್ಯಾಕ್ಟರ್ ಹತ್ರ ಜನ ಜಾಸ್ತಿ, ಸೆಲ್ಫಿ ಫೋಟೋಗೋಸ್ಕರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟ್ರ್ಯಾಕ್ಟ್ರ್. ಅದಾದಮೇಲೆ ಮುಂದೆ ನಮ್ಮ ರೈತ ಕೂಡ ನೇಗಿಲು ಹೊತ್ಕೊಂಡು ನಿಂತಿರೋದು ಇದೆ. ಹಾಗೆಯೇ ಮುಂದೆ ಬಂದರೆ ಕೋಳಿ ಹುಂಜ, ತುಂಬ ಕಾಮಿಡಿ ಮತ್ತು ತುಂಬ ಜನನು ನೋಡತಕ್ಕಂಥ ಹುಂಜ ಕೋಳಿ ಫ್ಲವರಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಮಕ್ಕಳ ಆಕರ್ಷಣೆಗೋಸ್ಕರ ಮೀನು ಕೂಡ ಇದೆ. ಮೀನು ಕೋಳಿ ಎಲ್ಲ ಹೂಗಳಲ್ಲೇ ಮಾಡಿರೋದು ತುಂಬ ಅದ್ಭುತವಾಗಿ ಬಂದಿದೆ ಫ್ಲವರ್ ಶೋ ನೋಡಿ. ಎಲ್ಲರೂ ಹೋಗಿ ನೋಡಿ, ಮೀನು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಫ್ಲವರಲ್ಲಿ. ಮೀನ ಆಕರ್ಷಣೆ ಒಂದು 4-5 ಡಾಲ್ಫಿನು, ಈ ಫಿಶ್ಶು, ಈ ಹುಂಜು, ಈ ಕೋಳಿ, ಟ್ರ್ಯಾಕ್ಟರು ಹಾಗೂ ರೈತ ನೇಗಿಲು ತೊಗೊಂಡಿತ್ತಿರೋದು. ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಬಂದೆವು. ತುಂಬ ವಿಧವಾದ ಗಿಡ ಮರಗಳಿದೆ ನೋಡಿ. ಇದು ಯಾವುದಂತ ನಮ್ಗೆ ನೋಡೇ ಇರಲಿಲ್ಲ, ತುಂಬ ಚೆನ್ನಾಗಿದ್ದಾವೆ. ಹಾಗೆ ನೋಡಿಕೊಂಡು ಮುಂದಕ್ಕೆ ಬಂದೆವು. ಮುಂದಕ್ಕೆ ಇನ್ನೂ ತುಂಬ ಆಕರ್ಷಣೀಯವಾಗಿದೆ. ಏನಪ್ಪ ಅಂದರೆ ಆಪಲ್ ನೋಡಿ, ಫ್ಲವರಲ್ಲಿ ಮಾಡಿರ್ತಂಥ ಆಪಲ್, ಬನಾನು ಮತ್ತು ಪೈನಾಪಲ್ ನೋಡಿ. ಪೈನಾಪಲ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಫ್ಲವರಲ್ಲಿ, ತುಂಬ ಆಕರ್ಷಣೆ. ಈ ಬನಾನು, ಆಪಲ್ಲು, ಆ ಕಡೆ ಇನ್ನೊಂದು ಪಕ್ಕಕ್ಕಿದೆ ಮೋಸಂಬಿ ಇದೆ, ತುಂಬ ಚೆನ್ನಾಗಿ ಆಗಿದೆ. ಹಾಗೆ ಮುಂದೆ ಬಂದರೆ ಕಲ್ಲಿನ ರಥ ಕೂಡ ಹೂವಿನಲ್ಲಿ ಅರಳಿದೆ ನೋಡಿ. ಎಲಿಫೆಂಟು, ಮೆಟ್ಲು, ಹಾಗೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಕಲ್ಲಿನ ರಥ. ಇದು ಕೂಡ ಮೇನ್ ಆಕರ್ಷಣೆ. ಎಂಟ್ರನ್ಸ್ ಸೆಂಟ್ರ ಇದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫ್ಲವರಲ್ಲಿ. ಹಾಗೆ ಫ್ಲವರು, ಆ ವೆದರು ಚಿಲ್ನೆಸ್, ಫುಲ್ ಕೂಲಾಗಿ ವೆದರ್, ಫುಲ್ ಕೋಲ್ಡ್ ವೆದರ್, ಅಷ್ಟು ಚೆನ್ನಾಗಿದೆ ವೆದರ್. ಹಾಗೆ ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಎಂಟ್ರೆನ್ಸ್ ಕೊಟ್ಟೆವು. ಹಾಗೆ ಮುಂದೆ ಇನ್ನೊಂದು ಸೈಡ್ಗೆ ಫ್ಲವರ್ ಗಿಡಗಳದ್ದು ಹಾಸಿಗೆ ಥರ, ಫ್ಲವರ್ ಹಾಸಿಗೆ ಥರ ಮಾಡಿದರು ನೋಡಿ. ಇಲ್ಲಿ ಕಾರಂಜಿ ಕೂಡ ಇದೆ. ಹಾಗೆ ಇಲ್ಲಿ ಒಂದು ಸ್ಟಾರ್ ಇದೆ, ಸೂರ್ಯಕಾಂತಿ ಸ್ಟಾರ್. ಹಾಗೆ ಸೂರ್ಯಕಾಂತಿ ಸ್ಟಾರ್ ಕೂಡ ನೋಡಬಹುದು, ತುಂಬ ದೊಡ್ಡದಾಗಿ ಎತ್ತರವಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಫ್ಲವರ್ನ ಕೆಳಗಡೆನೇ ಇಟ್ಟಿದ್ದಾರೆ, ಹತ್ತಿರ ಜನಕ್ಕೆ ಎಲ್ಲ ನೋಡೋ ಫೋಟೋ ತಗೊಳ್ಳೋ ಹಾಗೆ ನೋಡಿ. ಕಾರಂಜಿ ನೀರು ತುಂಬ್ತಾ ಇದೆ. ಈ ಸ್ಟಾರ್ ನೋಡಿಕೊಂಡು, ಸೂರ್ಯಕಾಂತಿ ಸ್ಟಾರ್ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದೇ ನಮ್ಮ ಶ್ರೀ ಚಾಮರಾಜೇಂದ್ರ ಸ್ಟ್ಯಾಚು. ಮೈಸೂರಿನ ರಾಜರು ಚಾಮರಾಜೇಂದ್ರರಲ್ವ, ಅವರ ಸ್ಟ್ಯಾಚು ಇದೆ. ತುಂಬ ಸುಂದರವಾಗಿ ಇದೆ ನೋಡಿ. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಸುಂದರವಾಗಿದೆ ಸ್ಟ್ಯಾಚು. ತುಂಬ ರಶ್ಶು, ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಬಂದುಬಿಟ್ಟಿದ್ರು ನೋಡಿ. ಎಲ್ಲ ಜನ ಕೈ ಹಾಕ್ತಾರೆ ಅಂದ್ಬಿಟ್ಟು ಸೆಕ್ಯೂರಿಟಿ ಕೂಡ ಇಟ್ಟಿದ್ದಾರೆ. ಹಾಗೆ ಫ್ಲವರ್ ನೋಡ್ಕೊಂಡು ಮುಂದೆ ಬಂದರೆ ನಮ್ಮ ಸವಿತಾ ಸಿಸ್ಟರ್ ಸಿಕ್ಕಿದ್ರು. ಹಾಯ್ ಸಿಸ್ಟರ್ ಅಂದರೆ ಸಿಸ್ಟರ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಒಂದು ಸೆಲ್ಫಿ ಕೂಡ ಕೊಟ್ಟರು ನಮಗೆ.
ನೋಡಿ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದೆವು. ಹಾಗೆ ನೋಡಿ ಇದು ಯಾವುದು ಗಿಡ ಅಂತ ಹೆಸರುಗಳೇ ಕೇಳಿಲ್ಲ ನಾವಂತೂ. ಇದನ್ನೆಲ್ಲ ಮಾರಾಟ ಕೂಡ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮಾರಾಟ ಕೂಡ ಮಾಡ್ತಾಯಿದ್ರು. ಅದು ಇಷ್ಟಿಷ್ಟ ಚಿಕ್ಕ ಚಿಕ್ಕದ ಗಿಡ, ಬಟ್ ತುಂಬ ಆಮ್ಲಜನಕ ಒಳ್ಳೆಯದು ಮನುಷ್ಯನಿಗೆ ಅಂಥೇಳಿ ಮಾರಾಟ ಕೂಡ ಮಾಡ್ತಾಯಿದ್ರು. ಮತ್ತು ಕಾಯಿಗಳು ಕೂಡ ಆಗಿದ್ದವು ಒಂದೊಂದು ಗಿಡಕ್ಕೆ ಇಷ್ಟ ಚಿಕ್ಕದಾಗಿರೋ ಗಿಡಗಳಿಗೆ. ನೋಡಿ ಇದಕ್ಕೆ ಆಗಿದೆ ನೋಡಿ ಕಾಯಿಗಳು. ಇಲ್ಲಿ ಹಾಗೆ ಮುಂದೆ ಬಂದರೆ ಹುಡ್ಡಲ್ಲಿ ಮಾಡಿರ್ತಕ್ಕಂಥ ಸ್ಟ್ಯಾಚ್ಯೂಗಳು ಕೂಡ ಇವೆ. ಎಲ್ಲ ಭರತನಾಟ್ಯದು ತುಂಬ ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ನೋಡಿ ಈ ಥರ ಇದೆ. ಒಂದು 8-10 ಇದೆ ಫುಲ್ ಲೈನಲ್ಲಿ, ತುಂಬ ಚೆನ್ನಾಗಿದ್ದಾವೆ. ಹಾಗೆ ಇವುಗಳನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ ಮತ್ತೆ ಚಿಕ್ಕ ಮಕ್ಕಳು ಕೂಡ ಬಂದಿದ್ದರು, ಪ್ರೈಮರಿ ಮಕ್ಕಳು. ನೋಡಿ ಫುಲ್ ತುಂಬ ಜನ, ತುಂಬ ಸ್ಕೂಲ್ಗಳಿಂದ ಬಂದುಬಿಟ್ರೆ ನವಂಬರ್ ಡಿಸೆಂಬರಲ್ಲಿ ಫುಲ್ಲು ಸ್ಕೂಲ್ಗಳು ಟೂರ್ ಅಲ್ವಾ. ಎಲ್ಲ ಕಡೆ ಒಂದು 5-6 ಗ್ಯಾಂಗ್ ನೋಡಿದ್ದು ನಾನು ಮಕ್ಕಳು ಎಲ್ಲ ಕಡೆ. ಹಾಗೆ ಮತ್ತೆ ಈ ಕಡೆ ಪಾರ್ಕಿಂಗ್ ಇದೆ. ಎಲ್ಲರ ಮನೆಯಿಂದ ಊಟಗಳು ತಂದಿರ್ತಾರೆ,
ಊಟಗಳು ತಂದುಬಿಟ್ಟು ಹಾಗೆ ಒಂದು ಚಾಪಿ ಇಲ್ಲ ಒಂದು ಬೆಡ್ಶೀಟ್ ಹಾಸ್ಕೊಂಡು ಕೂತು ಮಕ್ಕಳ ಜೊತೆ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪಾರ್ಕು ಬೆಂಗಳೂರಿಗೆ. ಇದು ಒಂದು ನಡು ಸೆಂಟ್ರ್ ಇರೋದರಿಂದ ಎಲ್ಲ ಕಡೆ ಜನ ಬರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಫ್ಯಾಮ್ಲಿ, ತಾಯಿ, ಮಗಳು, ಗಂಡ, ಹೆಂಡತಿ. ನೋಡಿ ಎಷ್ಟೊಂದು ದೊಡ್ಡ ಒಂದು ಮರ ಕೂಡ ಇದೆ ನೋಡಿ, ಒಂದೇ ಮರ ಎಷ್ಟು ದೊಡ್ಡದಾಗಿದೆ, ಎಷ್ಟು ಲೆಂತ್ ಇದೆ ಒಂದೊಂದು ಅದರ ಕೊಂಬೆಗಳು ನೋಡಿ. ತುಂಬ ವಿಶಾಲವಾದ ಜಾಗ ಮತ್ತು ಒಳ್ಳೆ AC ಇದ್ದಂಗೆ ಇರುತ್ತೆ ಈ ಪಾರ್ಕಲ್ಲಿ. ಚೆನ್ನಾಗಿ ನಾನು ಸ್ವಲ್ಪ ಫುಲ್ ನೋಡಿ ಎಂಜಾಯ್ ಮಾಡ್ಕೊಂಡು ಬಂದೆವು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಇಷ್ಟೊತ್ತು ನೋಡೋದಕ್ಕೆ. ನೋಡಿ ಇಲ್ಲಿ ರಾಧಾಕೃಷ್ಣ ಸ್ಟ್ಯಾಚು ಕೂಡ ಇದೆ. ಇದು ಕೂಡ ಲಾಸ್ಟಿಗೆ ನೋಡಿಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ತುಂಬ ತಿರುಗಾಡಿ ಕಾಲು ನೋವು ಬಂದಾಗ ಆಗಿಬಿಟ್ಟಿತ್ತು. ಸ್ವಲ್ಪ ನೋಡಿ ಕೂತು ಬಂದೆವು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ನೋಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೇ ಒಂದು ಇನ್ನೂ ಕೂಡ ಇದೆ, ಔಟ್ ಇತ್ತು. ಯಾಕಂದರೆ ನಾವು ಇವಾಗ ಮುಂದೆ ವಿಧಾನಸೌಧ ಕೋರ್ಟ್ ನೋಡೋಕ್ಕೆ ಹೋಗಬೇಕು ಅಂತ ಈ ಕಡೆ ಬಂದಿದ್ದು, ಮತ್ತೆ ನಾವು ಈ ಕಡೆ ಎಕ್ಸಿಸ್ಟ್ ಆಗಿದ್ದು, ಇಲ್ಲಿ ನಾವು ಎಕ್ಸಿಸ್ಟ್ ಆಗಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಇದು ಕಬ್ಬನ್ ಪಾರ್ಕ್ ವಿಡಿಯೋ ಆಗಿರುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.